ಇದು ಬೆಟ್ಟದ ನೆಲ್ಲಿಕಾಯಿ ನೋಡಿ. ಇದು ಬೆಟ್ಟದ ನೆಲ್ಲಿಕಾಯಿ BP ಶುಗರ್ಗೆಲ್ಲ ತುಂಬ ಒಳ್ಳೆಯದು. ಮತ್ತು ಇದು ಒಣ ಖರ್ಜೂರ ನೋಡಿ, ಕ್ಯಾಲ್ಸಿಯಂ ಬರುತ್ತೆ ಇದರಲ್ಲಿ. ಒಣ ಖರ್ಜೂರ, ಇದು ದ್ರಾಕ್ಷಿ ಮತ್ತು ಸ್ವಲ್ಪ ಅಂಜೂರ ಐತೆ ನೋಡಿ. ಅಂಜೂರ ತಿಂದರೆ ತುಂಬ ರಕ್ತ ಶುದ್ಧಿ ಆಗುತ್ತೆ ಮತ್ತು ರಕ್ತ ವೃದ್ಧಿ ಆಗುತ್ತೆ. ದ್ರಾಕ್ಷಿ ದೇಹಕ್ಕೆ ತಂಪು. ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಗ್ಗೆ ಹೊತ್ತು ದ್ರಾಕ್ಷಿ ತಿಂದರೆ ಇದು ಬಾಡಿ ಕೂಲ್ ಆಗುತ್ತೆ. ಒಣ ದ್ರಾಕ್ಷಿ, ಇದೊಂದು ವೆರೈಟಿ ಐತೆ ಮತ್ತು ಇದೊಂದು ವೆರೈಟಿ. ಇದು ಅಕ್ರೋಟು, ಇದರಲ್ಲಿ ಇಂಗ್ಲೀಷಲ್ಲಿ ವಾಲ್ನಟ್ ಹೇಳ್ತಾರೆ. ಇದು ಮಕ್ಕಳಿಗೆ ಬುದ್ಧಿಶಕ್ತಿ ಕೊಡುತ್ತೆ. ಇದು ಹಣ್ಣು ಖರ್ಜೂರ, ಇದು ವೈಟ್ ಬ್ಲಡ್ ಬರುತ್ತೆ. ಇದು ಗೋಡಂಬಿ ಚೆನ್ನಾಗಿದೆ ನೋಡಿ. ಇದು ತಿಂದರೆ ಒಳ್ಳೆಯದು. ಗೋಡಂಬಿ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಅಡುಗೆಗೆ, ತಿನ್ನೋದಕ್ಕೆಲ್ಲ, ಪಾಯಸಕ್ಕೆಲ್ಲ. ಇದು ಎಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸು ನೋಡಿ. ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಕಲ್ಸಕ್ಕರೆ, ಒಣ ಕೊಬ್ಬರಿ, ಬೆಟ್ಟದ ನೆಲ್ಲಿಕಾಯಿ, ಅಂಜೂರ, ಬಾದಾಮಿ ಎಲ್ಲ ಮಿಕ್ಸ್ ಆಗೈತೆ ಇದರಲ್ಲಿ. ಇದೆಲ್ಲನೂ ರಾತ್ರಿ ನೀರಲ್ಲಿ ಹಾಕಿಟ್ಟು ಬೆಳಗ್ಗೆ ಹೊತ್ತು ಹಾಲಲ್ಲಿ ಕುದಿಸ್ಬಿಟ್ಟು ಕುಡಿದ್ರೆ ತುಂಬ ಒಳ್ಳೆಯದು. ಮೈಯಲ್ಲಿ ರಕ್ತ ಬರುತ್ತೆ, ಶಕ್ತಿ ಬರುತ್ತೆ, ಆಯಾಸ, ಸುಸ್ತು ಎಲ್ಲ ನಿವಾರಣೆ ಆಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸು ಇದೆಲ್ಲ ತುಂಬ ಒಳ್ಳೆಯದು. ಎಲ್ಲರೂ ತಿನ್ನಿರಿ, ಚೆನ್ನಾಗಿರಿ, ಹೆಲ್ತಿಯಾಗಿರಿ. ಇದೊಂಥರ ಖರ್ಜೂರ, ಇದು ಗೋಲ್ಡನ್ ಖರ್ಜೂರ, ಇದು ತುಂಬ ಒಳ್ಳೆಯದು. ಇದು ತಿನ್ನಿ. ಇದೂ ಅಷ್ಟೇ, ಅದೇ ಥರ ಖರ್ಜೂರನೇ. ಇದು ಟೇಸ್ಟ್ ಬೇರೆ ಥರ ಚೇಂಜ್ ಇರುತ್ತೆ. ಇದೆಲ್ಲನೂ ಡ್ರೈ ಫ್ರೂಟ್ಸ್ ಎಲ್ಲ ತಿಂದರೆ ಮೈಗೆ ತುಂಬ ಒಳ್ಳೆಯದು. ಆರೋಗ್ಯಕರವಾದ ಪದಾರ್ಥಗಳು ಇವು ಫ್ರೂಟ್ಸು. ಇದು ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ಡೈಲಿ ತಿನ್ಬೋದು. ಸ್ವಲ್ಪ ನೀರಲ್ಲಿ ನೆನೆಸಿ ಹಾಗೆ ತಿಂದರೆ ಬಾಡಿ ಹೀಟ್ ಆಗುತ್ತೆ. ಅದೇ ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ತಿಂದರೆ ಬಾಡಿ ಕೋಲ್ಡ್ ಆಗುತ್ತೆ. ನೀವು ಹೆಂಗೆ ಮಾಡಿದ್ರೂ ಮೈಗೆ ಮಾತ್ರ ತುಂಬ ಒಳ್ಳೆಯದು. ಪಿಜ್ಜಾ, ಬರ್ಗರ್ಗಳು, ಶವರ್ಮ ಇಂಥವೆಲ್ಲ ತಿನ್ನೋದಕ್ಕಿಂತ ಈ ಥರ ಐಟಮ್ಗಳ್ನ ತಿನ್ನಿ, ಒಳ್ಳೆಯದಾಗುತ್ತೆ ಮೈಗೆ. ಚೆನ್ನಾಗಿದೆ, ಡೈಲಿ ತಿನ್ನಿ, ಖುಷಿಯಾಗಿರಿ. ಚಿಕನ್ನು, ಮಟನ್ನು ಇವೆಲ್ಲ ತಿಂದರೆ ಕೊಲೆಸ್ಟ್ರಾಲು. ಈ ಥರ ಫ್ರೂಟ್ಸನ್ನು ತಿನ್ನಿ.